ನಾವು ಅಲ್ಲಿಂದ ಎಕ್ಸಿಟ್ ಆದ್ವಿ. ಸ್ಟ್ರೈಟ್ ಬಂದು ವಿಶ್ವಪಥ ಅನ್ನೋದ್ರೊಳಗಡೆಯಿಂದ ಹಿಂಗೆ ಬಂದ್ವಿ. ಅಲ್ಲಿಂದ ಕಾಣಿಸಿದ ತಕ್ಷಣ ಗೀತಾ ಮಂದಿರ ಉಡುಪಿ ಸಿಗುತ್ತೆ. ಇಲ್ಲಿಂದ ಲೆಫ್ಟ್ ಟರ್ನ್ ಆದರೆ ದೇವಸ್ಥಾನ. ಮಧ್ಯಾಹ್ನ 8 ಗಂಟೆಗೆ ರಥ ಏನೋ ಎಳಿತಾರಂತೆ. ಸೊ ಅದನ್ನು ಕೂಡ ನಾವು ನೋಡಕ್ಕೆ ಹೋಗ್ತಾ ಇದ್ವಿ. ಈಗ ಇಲ್ಲಿ ಹಲಸು ಮಾವು ಹಣ್ಣುಗಳ ಹಬ್ಬ ಇದೆ. 13, 14, 15 ಶ್ರೀ ಕೃಷ್ಣ ಮಠದಲ್ಲಿ. ಇದನ್ನು ನೋಡ್ತಾ ಇದ್ವಿ ನಾವಿವತ್ತು. ಅಲ್ಲೆಲ್ಲ ಹಾಡು ಆಡ್ತಾ ಇದ್ದಾರೆ. ಗೀತಾ ಪಾರಾಯಣ. ಮಾರ್ಕೆಟಿಂಗ್, ಇಸ್ ಕಾಲ್ಡ್ ಮಾರ್ಕೆಟಿಂಗ್. ಇಲ್ಲೆಲ್ಲ ಮಾವಿನ ಗಿಡಗಳಿದೆ ಬೆಳೆಸೋದಕ್ಕೂ. ಕೆಳಗಡೆ ಏನು ಪಾಟ್ ತರ ಕೆಂಪು ಹಲಸು, ಜಾಕ್ ಫ್ರೂಟ್ ಇದೆ, ಬೀಟ್ರೂಟ್ ಇದೆ, ಲಗೇಜ್ ರೂಮ್ ಕೂಡ ಇದೆ. ಇಲ್ಲಿ 6 ಗಂಟೆಯಿಂದ 9:30ವರೆಗೂ ಲಗೇಜ್ ರೂಮ್ ಇದೆ. ಈ ಕಡೆ ಎಲ್ಲ ಇದಾದ್ರೆ ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇದೆ. ಇಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಿದ್ದಾರೆ. 21ನೇ ತಾರೀಕು ಮಾಡ್ತಾ ಇದ್ದಾರೆ. ಬೆಳಗ್ಗೆ 5:30ಯಿಂದ 7 ಗಂಟೆವರೆಗೂ. ಏನ್ ಮಾಡ್ತಿದ್ಯಾ? ಇವತ್ತು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಮಧುರ ನೃತ್ಯಾರ್ಪಣೆ ಅಂತ. ಅದನ್ನು ನೋಡ್ತಾ ಇದ್ವಿ. ಪ್ರತಿಭಾ ನಾಟ್ಯಾಲಯದವರು ಮಾಡ್ತಾ ಇದ್ದಾರೆ. ಸೊ ಚಪ್ಪಲಿ ಸ್ಟ್ಯಾಂಡ್ ಅಪೋಸಿಟ್ ಅಲ್ಲೇ ದೇವಸ್ಥಾನ ಇದೆ. ಈ ದಂಪತಿ.com ಅಂತ ಕಣ್ಣರಿಯದಿದ್ದರೂ ಕರುಳರಿಯುವ ಬಾಳ ಸಂಗಾತಿಯನ್ನು ಕಂಡುಕೊಳ್ಳಿ. ದಂಪತಿ.com ಅಲ್ಲಿ ಹಿಂದೂ ವಿವಾಹ ವೇದಿಕೆ. ಸೊ ನಿಮ್ಮ ಪಾರ್ಟ್ನರ್ನ ನೀವು ಸರ್ಚ್ ಮಾಡ್ಕೋಬಹುದು. ಇದರಲ್ಲಿ ಫ್ರೀ ರಿಜಿಸ್ಟ್ರೇಷನ್ ಇದೆ. ಈಗ ನಾವು ಶ್ರೀ ಕೃಷ್ಣ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ವಿನತಾ ವಿಲ್ ಗೋ ಕಮ್. ನೋಡ್ವಿನು ಆ ಸೈಡ್ ಈ ಸೈಡ್ ಎಲ್ಲ ಫುಲ್ ದೇವಸ್ಥಾನದ ವಿಗ್ರಹ ಇಟ್ಟಿದ್ದಾರೆ. ಶ್ರೀಕೃಷ್ಣ ದರ್ಶನಕ್ಕೆ ದಾರಿ. ಇಲ್ಲಿ ಕೋಟಿ ಗೀತ ಲೇಖನ ಯಜ್ಞ. ಸಾಂಗ್ ಮಾತ್ರ ಕೇಳಿಸ್ತಾ ಇದೆ ಚೆನ್ನಾಗಿ. ಪುಟಾಣಿ ಬೆಕ್ಕು ಮಲಿಕೊಂಡಿದೆ, ಅದನ್ನು ಡಿಸ್ಟರ್ಬ್ ಮಾಡದೆ ಹೋಗೋಣ ನಾವು. ಹಾಡು ಕೇಳಿಸ್ತಾ ಇದೆ ಅಲ್ಲಿಂದ, ಸುಗಮ ಸಂಗೀತ. ಇನ್ನು ಎಷ್ಟು ದೊಡ್ಡ ತಪ್ಪಲಿ ನೋಡಲಿ. ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮಮ್ಮಿ. ವಿನತಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಊಟ ಕೂಡ ಕೊಡ್ತಾರೆ. ಕೃಷ್ಣ. ಈ ಕಡೆ ಹೋದ್ರೆ ಊಟ, ಈ ಕಡೆ ಹೋದ್ರೆ ದರ್ಶನ. ಶೀಘ್ರ ದರ್ಶನ ಟಿಕೆಟ್ ಕೌಂಟರ್ ಇದೆ, ಬಟ್ ನನಗೆ ಬೇಡ ಅದು. ಶೇಷ ಮಾರ್ಗ, ಗರುಡ ಮಾರ್ಗ. ಓಕೆ, ಹಂಗೆ ಅರ್ಥ ಆಯಿತು. ಶೇಷ ಮಾರ್ಗ ಅಂದರೆ ಫ್ರೀಯಾಗಿ ಹೋಗೋದು. ಗರುಡ ಮಾರ್ಗ ಅಂದರೆ ಗರುಡ ಫಾಸ್ಟ್ ಅಲ್ವಾ, ಸೊ ಬೇಗ ಹೋಗೋದು. ಅಂದರೆ ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟು ಬೇಗ ದರ್ಶನ ತಗೊಳ್ಳೋದು ಅಂತ. ಶೇಷ ಮಾರ್ಗ, ಗರುಡ ಮಾರ್ಗ. ಮಮ್ಮಿ ಅರ್ಥ ಆಯ್ತಾ ನಿಂಗೆ? ನಾನೊಂದು ಅರ್ಥ ಮಾಡ್ಕೊಳ್ತಿದ್ರೆ ನಮ್ಮಮ್ಮ ಇನ್ನೊಂದು ನೋಡ್ತಾ ಇದ್ದಾರೆ. ಇಲ್ಲಿ ತೀರ್ಥ ಇದೆ, ತೀರ್ಥ ನೋಡ್ತಾ ಇದ್ದಾರೆ ನಮ್ಮಮ್ಮ. ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಸ್ನಾನ ಅಲ್ಲ, ಮುಳುಗಿ ಎದ್ದೇಳ್ತಾ ಇದ್ದಾರೆ. ಬರೀ 3 ಜನ ಇದ್ದಾರೆ.
ಇಲ್ಲಿ ಕೃಷ್ಣ ಕಾಣ್ತಾ ಇದೆ ಆಲ್ರೆಡಿ ನಮಗೆ. ಶ್ರೀ ಕೃಷ್ಣ ಗೋವಿಂದ. ಶೀಘ್ರ ದರ್ಶನ 200 rupees ಅಂತೆ. ಫ್ರೀ ದರ್ಶನ ನಾವು ಹೋಗ್ತಾ ಇದ್ದೀವಿ. ವಿಶ್ವಪಥಾಭಿ ನೋಡಿ, ಕಟ್ಟಿಗೆ ಸೌದೆ ಹಿಂಗೆ ಹಾಕಿದ್ದಾರೆ ನೋಡಿ. ಹೊಡೆದಿರೋದು ಗ್ರೇಟ್ ಅಲ್ಲ, ಹಿಂಗೆ ಹಾಕಿರೋದು ಒಂದೇ ಶೇಪಲ್ಲಿ. ಜಗದೋತಾರನ ಆಡಿಸಿದಳ ಯಶೋಧ ಜಗದೋ. ಕೃಷ್ಣ ದರ್ಶನಕ್ಕೆ ದಾರಿ ಯೂಟರ್ನ್. ಸೊ ಇಲ್ಲೆಲ್ಲ ವಾಶ್ರೂಮ್ ಮತ್ತು ಪಾಪುಗೆ ಹಾಲು ಕುಡಿಸೋದಕ್ಕೆಲ್ಲ ರೂಮ್ಗಳಿದೆ. ನಾವಿರೋದು ಅದೇ ರೂಮಲ್ಲಿ ನೋಡಿ. ಶ್ರೀ ವಿದ್ಯಾ ಸಮುದ್ರ ತೀರ್ಥ ಇರೋದು ಅಪೋಸಿಟಲ್ಲೇ ನಾವು ಇವಾಗ ಹೋಗ್ತಾ ಇದ್ದೀವಿ. ಇಲ್ಲೇ ತೀರ್ಥ. ಮನೆ ಒಳಗೆ ನೀರಿದೆ ಇಲ್ಲೆಲ್ಲ ಅಷ್ಟೇ. ಮನೆ ಒಳಗಡೆನೆ ಅಲ್ಲ, ಮನೆ ಆಚೆ. ಅಯ್ಯೋ ಝೂಮೇ ಆಗ್ತಿಲ್ಲ ಇದು. ಕೇರಳ ಸೈಡು ಅಷ್ಟೇ ಮಮ್ಮಿ. ಮನೆ ಒಳಗಡೆಯಿಂದ ಆಚೆ ಹೋದ್ರೆ ಇನ್ನೊಂದು ಎಕ್ಸಿಟ್ಟು ಈ ಥರ ಇರುತ್ತೆ. ಯಾವುದೋ ಒಂದು ಮೂವಿಲಿ ನೋಡಿದ್ದೆ. ದೇವರೆಲ್ಲ ಇಲ್ಲಿ ಗರುಡ ಮಾರ್ಗ ಹಾಗೂ ಶೇಷ ಮಾರ್ಗ ಒಂದಾಗುತ್ತೆ. ಹರೇ ಕೃಷ್ಣ. ಇಲ್ಲಿ ಮೀರಾಬಾಯಿ ಬಂದು ಹಾಗೆ ಕೃಷ್ಣನ ಕಾಲಿನ ನರ್ತನ ಕಾಣಿಸ್ತಾ ಇದೆ. ದೀಪ ಹಚ್ತಾ ಇದ್ದಾರೆ. ಇಲ್ಲಿ ಶ್ರೀರಾಮ ಸೀತಾ ಆಂಜನೇಯ ಸ್ವಾಮಿ ಸಮೇತ ಬೆಣ್ಣೆ ಕೃಷ್ಣ. ಮಾಂಸ, ಅಕ್ಕಿ, ಉಪ್ಪು, ಪ್ರಾಣಿಗಳು ಇವುಗಳೆಲ್ಲ ಪೃಥ್ವಿ ಧಾತುವಿನಲ್ಲಿ ಇಲ್ಲಿ ಪ್ರವಚನ ನಡೀತಾ ಇದೆ. ಅಗ್ನಿ ಜಯಮೇ ಯಚ್ಚ ಪಂಚಾಚರಣೆಯ ಶರೀರ. ಅಗ್ನಿ, ಕ್ರೋಧ, ಸಿಟ್ಟು ಬಂದಾಗ ಅದು ರೀತಿ ಅಗ್ನಿ. ಆಮೇಲೆ ಕಣ್ಣು, ಮೋಕ್ಷ, ಬಿಸಿ ಇವುಗಳು ಪಂಚ. ನಾವು ದರ್ಶನ ಮುಗಿಸ್ಕೊಂಡು ಹಂಗೆ ಬಂದ್ವಿ. ಇಲ್ಲಿ ಗೀತಾಹಾರತಿ ಇದೆ. ಇಲ್ಲಿ ಕೋಟಿ ಗೀತ ಲೇಖನ ಯಜ್ಞ ಅಂತ ಮಾಡಿದ್ದಾರೆ. ವಿಶ್ವದಾದ್ಯಂತ ಕೋಟ್ಯಾನುಕೋಟಿ ಭಗವದ್ ಭಕ್ತರು ಶ್ರದ್ಧಾಭಕ್ತಿಯಿಂದ ಶ್ರೀಮದ್ ಭಗವದ್ಗೀತೆಯನ್ನು ಬರೆದು ಶ್ರೀಪುತ್ತಿಗೆ ಶ್ರೀಪಾದರ ಮೂಲಕ ಜನವರಿ 2024-26 ಪರ್ಯಾಯ ಮಹೋತ್ಸವದಲ್ಲಿ ಜಗದೊಡೆಯ ಉಡುಪಿ ಶ್ರೀಕೃಷ್ಣನಿಗೆ ಸಮರ್ಪಿಸುವ ಈ ಜಾಗತಿಕ ಅಭಿನಯದಲ್ಲಿ ನೀವು ಭಾಗವಹಿಸುವಂತೆ ಮಾಡಿರಿ. ಸೊ ನೀವು ಇನ್ ಕೇಸ್ ಏನಾದರೂ ಶ್ರೀಮದ್ ಭಗವದ್ಗೀತೆನ ಬರೆದು ಇವ್ರಿಗೆ ಅರ್ಪಿಸಿದ್ರೆ ಏನೋ ಅದೊಂದು ದೊಡ್ಡ ಜಾಗತಿಕ ಅಭಿನಯ ಥರ ಮಾಡ್ತಾಯಿದ್ರೆ. ಸೊ ಇದೆಲ್ಲ ಅದೇ ಬುಕ್ಗಳು. ಈ ಬುಕ್ಗಳನ್ನ ಇಲ್ಲಿ ತೊಗೋಬೋದು. ಅವ್ರು ಆನ್ಲೈನಲ್ಲಾದರೂ ಬುಕ್ ಮಾಡ್ಕೋಬೋದು. ಕೃಷ್ಣಾರ್ಜುನ ಇಲ್ಲಿ ಇಷ್ಟೊತ್ತು ಡ್ಯಾನ್ಸ್ ಮಾಡ್ತಾಯಿದ್ರು.
ಇವಾಗ ಯಾಕೋ ನಿಲ್ಲಿಸ್ಬಿಟ್ಟಿದ್ದಾರೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದೆ. ಪ್ರೈಮ್ ಮಿನಿಸ್ಟರಿಂದ ಕೂಡ ಏನೋ ಅವ್ರ ಮಾತಲ್ಲಿ ಹೇಳಿದ್ದಾರೆ ಮೆಸೇಜು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಅವ್ರು ನಿಮಗೆ ರಿಪ್ಲೈ ಕೊಡ್ತಾರೆ. ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ಮಲಯಾಳಂ, ತೆಲುಗು ಯಾವುದ್ರಲ್ಲಾದರೂ ಸಹ ನಿಮಗೆ ಅವರು ರಿಪ್ಲೈ ಮಾಡ್ತಾರೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್. ಪಂಚಮುಖ ಆಂಜನೇಯ ರೈಟಾಗಿ ಬಂದರೆ ಇಲ್ಲಿ ಪಾವನ ವೃಂದಾವನ ಅಂತ ಇದೆ. ಇದು ವೃಂದಾವನ. ಇದು ಭೂತರಾಜರ ಸನ್ನಿಧಿ. ಇಲ್ಲೊಂದು ದೊಡ್ಡ ಮರ ಇದೆ, ಆಲದ ಮರ, ಹತ್ತಿ ಮರನ, ಹರಳಿ ಮರ. ಹಾಗೆ ಇಲ್ಲಿ ನಾಗಕಟ್ಟೆ ಇದೆ. ಮಾಡಿದ್ರಲ್ವಾ ಅವ್ರಿಗೆ ಗ್ರೀನ್ ರೂಮ್ ಇಲ್ಲಿ ಕೊಟ್ಟಿದ್ದಾರೆ ರೆಡಿ ಆಗೋದಕ್ಕೆ. ಮಳೆ ಆಚೆ ಜೋರಾಗಿ ಬರ್ತಾ ಇದೆ. ಕೃಷ್ಣ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದೀವಿ ಈಗ. ಇದು ರಾಜಾಂಗಣ, ಎಲ್ಲ ಖಾಲಿ ಇದೆ. ಇವಾಗ ಇಲ್ಲೇನೆ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ರಾಜಾಂಗ ಥರನೇ ಇದೆ. ಪರ್ಯಾಯ ನಾವು ಶ್ರೀ ಅನಂತೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಹತೋಬಾರ ಶ್ರೀ ಅನಂತೇಶ್ವರ ದೇವಸ್ಥಾನ ಇದು. ಇಲ್ಲಿ ನಟರಾಜ ಡ್ಯಾನ್ಸ್ ಮಾಡ್ತಾ ಇದ್ದೆ. ಫೋನಲ್ಲೋ ಇದೆ ಏನೋ ಗೊತ್ತಿಲ್ಲ. ಯಜ್ಞಶಾಲೆ ಎಲ್ಲ ಇದೆ.
ಕಾಯಿಗಳು ಎಲ್ಲ ಇದೆ. ಮೊಟ್ಟೆ, ಮಮ್ಮಿ ಇದು ಶ್ರೀ ಮಧ್ವಾಚಾರ್ಯರು ಅದೃಶ್ಯರಾಗಿ ಇರುವ ಸ್ಥಳ. ಅಂದರೆ ಮಧ್ವಾಚಾರ್ಯರು ಇಲ್ಲೇ ಇದ್ದಾರೆ ಅಂತ. ಮಧ್ವಾಚಾರ್ಯರು ಅದೃಶ್ಯರಾಗಿ ಅಲ್ಲೇ ಇದ್ದಾರೆ ಅಂತ. ಎಷ್ಟು ದೊಡ್ಡ ಶಿಖರ. ಅಲ್ಲೊಂದು ದೇವಸ್ಥಾನ ಐತೆ. ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಎಷ್ಟು ಪ್ರಶಾಂತವಾಗಿದೆ ಅಂದರೆ ಜೋರಾಗಿ ಮಾತಾಡಿದ್ರೆ ಸೌಂಡ್ ಬರುತ್ತೇನೋ ಅಂತ ಭಯ ಆಗ್ತಿದೆ. ಇದು ನೋಡಿ ಒಲೆ ಎಷ್ಟು ದೊಡ್ಡದು. ದೇವಸ್ಥಾನದ ಪಕ್ಕದಲ್ಲೇ ಬಾವಿ ಅಲ್ಲ ಅದು, ಅಲ್ಲಿ ದೇವಸ್ಥಾನ ಕ್ಲೀನ್ ಮಾಡಿದ ನೀರು ಇಲ್ಲಿಗೆ ಬರ್ತವೆ. ನೋಡಿ ಇಲ್ಲಿಂದ ನೋಡಿದ್ರೆ ಶ್ರೀರಾಮ ಮಠದ್ದು ಇಲ್ಲಿ ಫೋಟೋ ಕಾಣಿಸುತ್ತೆ ನಮಗೆ ಕ್ಲೀನಾಗೆ. ಇದೇನು ಮರ? ವಾಸ ಇರ್ತಾರೆ ಅನ್ಸುತ್ತೆ. ಗೋವಿಂದ. ಇಲ್ಲಿ ರಥಯಾತ್ರೆ ಹೊರಡುತ್ತೆ 8 ಗಂಟೆ ಹಿಂಗೆ. ಇದು ಎಂಟ್ರೆನ್ಸ್. ಶ್ರೀಕೃಷ್ಣ ಮಠ ಮೇನ್ ಮಠ ಇದು. ಇಲ್ಲಿ ದೇವಸ್ಥಾನದ ಆಪೋಸಿಟ್ ನಮಗೆ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ. ಮಮ್ಮಿ ನಾವು ಇದಕ್ಕೆ ಹೋಗಿ ಬಂದಿದ್ದಲ್ವಾ ಅಲ್ವಾ? ಇಲ್ಲ ಇಲ್ಲ, ಆ ಕಡೆಯಿಂದ ತೋರಿಸಿದ್ವಲ್ವಾ. ನೋಡಿ ಇಲ್ಲಿ ಬಾವಿ ಇದೆ. ನೋಡಿ ಈ ದೇವಸ್ಥಾನದಲ್ಲೂ 2 ಒಲೆ ಇದೆ. ಅನಂತೇಶ್ವರ ದೇವಸ್ಥಾನದಲ್ಲಿ ಒಂದು ದೊಡ್ಡದು ಒಲೆ ಇದ್ದರೆ ಇಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ 2 ಇದ್ದಾವೆ ಒಲೆಗಳು. ಎಲ್ಲ ಲಿಂಗಗಳು ಅನಿಸುತ್ತೆ. ಯಾವುದು? ಅದು ಅನಂತೇಶ್ವರ. ಅದು ಫಸ್ಟ್ ಅಂತೆ, ಅದಾದಮೇಲೆ ಇದು ಸ್ಥಾಪನೆ ಆಗಿರೋದು ಚಂದ್ರಮೌಳೇಶ್ವರ ಸ್ವಾಮಿ. ಇದು
ಕೂಡ ಶಿವಲಿಂಗ. ಚಂದ್ರಮೌಳೇಶ್ವರ. ಇದು ಚಂದ್ರಮೌಳೇಶ್ವರ. ಅದಿನ್ನ ಫಸ್ಟ್ ಇನ್ನೊಂದು ಯಾವುದು? ಫಸ್ಟು ಅನಂತೇಶ್ವರ. ಇದು ಕೃಷ್ಣ ಮಠ. ಎಲ್ಲರ ಓ ರಾಘವ ಎಲ್ಲರ ಓ